ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹೇಳಿದರು. ಪಟ್ಟಣದ ರೈತ ಭವನದಲ್ಲಿ ಬುಧವಾರ ಆಯೋಜಿಸಿದ ಸಭೆಯಲ್ಲಿ ಅವರು ಮಾತನಾಡಿದರು. ಸಕಲೇಶಪುರ ತಾಲೂಕು ವ್ಯಾಪ್ತಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡುವವರು ಪೊಲೀಸ್, ಪುರಸಭೆ, ಸೆಸ್ಕಾಂ, ಅಗ್ನಿಶಾಮಕ ದಳ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಮೊದಲು ಅಧಿಕೃತವಾಗಿ ಅನುಮತಿ ಪಡೆಯಬೇಕು. ಪ್ರತಿಷ್ಠಾಪನೆಯ ನಂತರ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ನಮ್ಮ ವ್ಯಾಪ್ತಿಯಲ್ಲಿ ಇದುವರೆಗೂ ಅಂತಹ ಘಟನೆಗಳು ನಡೆದಿಲ್ಲ, ಮುಂದೆಯೂ ನಡೆಯದಂತೆ ಎಲ್ಲರೂ ಸಹಕರಿಸಬೇಕು. ಗಣಪತಿ ಕೂರಿಸುವ ಸ್ಥಳ ಖಾಸಗಿ ವ್ಯಕ್ತಿಗಳಾಗಿದ್ದರೆ ಅಥವಾ ಸರ್ಕಾರಿ ಸ್ಥಳವಾಗಿದ್ದರೆ ಅವರಿಂದ ಅನುಮತಿ ಪಡೆಯಬೇಕು. ನಂತರ ನಾವು ಸ್ಥಳ ಪರಿಶೀಲಿಸಿ ಅನುಮತಿ ನೀಡಲಿದ್ದೇವೆ ಎಂದರು. ಇದೀಗ ಕಾನೂನು ತುಂಬಾ ಕಠಿಣವಾಗಿದ್ದು, ಸಾರ್ವಜನಿಕರಿಂದ ಬಲವಂತವಾಗಿ ಚಂದ ವಸೂಲಿ ಮಾಡಬಾರದು. ಭಾವನೆಗೆ ಧಕ್ಕೆಯಾಗದ ಪ್ರೀತಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ನಡೆಸಬೇಕು. ಪ್ರತಿಯೊಬ್ಬರೂ ಇಲಾಖೆ 24 ಅಂಶಗಳನ್ನು ಪಾಲಿಸಬೇಕು. ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು. ಯಾವುದೇ ರೀತಿಯ ಫ್ಲೆಕ್ಸ್ ಹಾಕಬಾರದು. ಗಣೇಶ ಮೂರ್ತಿ ವಿಸರ್ಜಿಸುವ ಮುನ್ನ ಮಾಹಿತಿ ನೀಡಿದರೆ ಪೊಲೀಸರನ್ನು ಸ್ಥಳಕ್ಕೆ ನೇಮಿಸಲಾಗುವುದು ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಸಂಜೆ 7 ರಿಂದ 10:30ರವರೆಗೆ ಮಾತ್ರ ಅವಕಾಶ ನೀಡಲಾಗುವುದು. ಎಲ್ಲರೂ ಸಹಕಾರ ನೀಡಬೇಕು ಎಂದರು. ನಮ್ಮ ಸಂಭ್ರಮ ಸಂತೋಷ ಬೇರೆಯವರ ಭಾವನೆಗಳಿಗೆ, ಬೇರೆಯವರ ಅಭಿವ್ಯಕ್ತಿಗೆ ತೊಂದರೆ ಆಗಬಾರದು. ಇದನ್ನ ಆಯೋಜಕರು ನೀವು ಗಮನವನ್ನು ಹರಿಸಬೇಕಾಗ್ತದೆ. ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಯಾಕಂದ್ರೆ ನೀವು ಪ್ರತಿ ವರ್ಷ ಇಲಾಖೆ ಜೊತೆ ಟಚ್ಚಲ್ಲಿ ಇರ್ತೀರಿ, ನೀವು ಮಾತಾಡ್ಕೊಂಡಿರ್ತೀವಿ. ಆದರೆ ನಿಮ್ಮ ವರ್ಷನಿಗೆ ಬರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಿಮಗೂ ಮಾಹಿತಿ ಇರೋದಿಲ್ಲ. ಅವರ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ಬಿನಾಮಿಗಳು ನಿಮಗೂ ಮಾಹಿತಿ ಇರೋದಿಲ್ಲ. ಆದ್ರಿಂದ ಅಂಥವರು ಕಳೆದ ಬಾರಿ ಯಾರ್ಯಾರ ಪ್ರಕರಣ ದಾಖಲಾಗಿದೆ ಅವರೆಲ್ಲ ಇದನ್ನ ಕ್ರಮ ತಗೊಳ್ತೀವಿ. ಅದರಿಂದ ಅಂಥವ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕು. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತನ್ನಿ, ಅವನ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಇದು ಇಲಾಖೆ ಮತ್ತೆ ಆಯೋಜಕರು ಸಮನ್ವಯತೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಹೋಗತಕ್ಕಂಥ ವಿಚಾರ ಇಲ್ಲಿದೆ. ಆ ಕಾರಣಕ್ಕಾಗಿ ನಾವು ನೀವು ಸಹಕಾರದಿಂದ ಹೋದ ವರ್ಷ ಏನು ಸಹಕಾರ ಇದೆ ಅದಕ್ಕಿಂತ ಹೆಚ್ಚಿನ ಈ ಸಂದರ್ಭದಲ್ಲಿ ನಗರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮಹೇಶ್, ಗ್ರಾಮಾಂತರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಪ್ರಸನ್ನ, ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಸರ್ದಾರ್ ಪಾಷಾ, ಸೆಸ್ಕಾಂ ಇಲಾಖೆಯ ಎಇ ಹರೀಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಶಶಿಧರ್ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.